ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವೀಗ ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಎಂಬುದನ್ನು ತಿಳಿಸ್ಕೊಡ್ತೇವೆ. ಪ್ಯಾನ್ ಕಾರ್ಡ್ ಎಲ್ಲ ಟ್ಯಾಕ್ಸ್ ಪೇಯರ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಕೊಡುವ ಒಂದು ಪರ್ಮನೆಂಟ್ ಐಡೆಂಟಿಟಿ ಕಾರ್ಡ್ ಆಗಿದೆ. ಇದು 10 ನಂಬರ್ಸ್ನ ಒಂದು ಆಲ್ಫಾ ನ್ಯೂಮರಿಕ್ ಕೋಡ್ ಆಗಿದೆ. ಪೀಪಲ್ ಅಂಡ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಎಲ್ಲ ಟ್ಯಾಕ್ಸ್ ಡೀಟೇಲ್ಸ್ನ ಕಲೆಕ್ಟ್ ಮಾಡುತ್ತೆ. ಪ್ಯಾನ್ ಕಾರ್ಡ್ ನಮಗೆ ಮನಿ ಟ್ರಾನ್ಸಾಕ್ಷನ್ಸ್ಗೆ ಬೇಕಾದ ಅತ್ಯಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕಾರ್ಡ್ ಆಗಿದೆ. ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು. ಈಗ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಮ್ಮ ಕಾರ್ಡ್ಸ್ ಅಡ್ಡಾ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ಯಾನ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ NSDL ಪ್ಯಾನ್ ಸರ್ವಿಸಸ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ನ್ಯೂ ಪ್ಯಾನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನೇಮ್ ಆನ್ ಕಾರ್ಡ್ನಲ್ಲಿ ಬಂದು ಅಪ್ಲಿಕೆಂಟ್ನ ಫುಲ್ ನೇಮನ್ನು ಎಂಟರ್ ಮಾಡಬೇಕು. ಇನಿಷಿಯಲ್ ಎಕ್ಸ್ಪ್ಯಾನ್ಷನ್ನಲ್ಲಿ ಅಪ್ಲಿಕೆಂಟ್ನ ನೇಮ್ನ ಇನಿಷಿಯಲ್ ಅನ್ನು ಟೈಪ್ ಮಾಡಬೇಕು. ಇದಾದ ನಂತರ ಫಾದರ್ ಡೀಟೇಲ್ಸ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫಾದರ್ ನೇಮನ್ನು ಎಂಟರ್ ಮಾಡಿ. ನಂತರ ಮದರ್ ನೇಮನ್ನು ಎಂಟರ್ ಮಾಡಿ. ಇದಾದ ನಂತರ ಫಾದರ್ ನೇಮ್ನ ಇನಿಷಿಯಲ್ನ ಎಕ್ಸ್ಪ್ಯಾನ್ಷನ್ ಮಾಡಿ. ನಂತರ ನಿಮ್ಮ ಮದರ್ಸ್ ನೇಮ್ನಲ್ಲಿ ಇನಿಷಿಯಲ್ ಇಲ್ಲ ಅಂದರೆ ಕೇವಲ ಅವರ ನೇಮನ್ನು ಮಾತ್ರ ಎಂಟರ್ ಮಾಡಿ. ನಂತರ ನಿಮ್ಮ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಂತರ ಅವರ ಮೇಲ್ ID, ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ಚೂಸ್ ಫೈಲ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಆಧಾರ್ನ PDF ಫೈಲನ್ನು ಅಪ್ಲೋಡ್ ಮಾಡಿ. ನಂತರ ಅವರ ಡೇಟ್ ಆಫ್ ಬರ್ತ್ ಪ್ರೂಫನ್ನು ಅಪ್ಲೋಡ್ ಮಾಡಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ನ ಫೋಟೋವನ್ನು ಅಪ್ಲೋಡ್ ಮಾಡಿ. ನಂತರ ಅವರ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಇದಾದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇದಾದ ನಂತರ ವಿದಿನ್ 2 ಅವರ್ಸ್ನಲ್ಲಿ ನಿಮಗೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಆದ ನಂತರ ನಿಮ್ಮ ಅಕ್ನಾಲೆಜ್ಮೆಂಟ್ನ ನೀವು ಇಲ್ಲಿ ವ್ಯೂ ಮಾಡಬಹುದು. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ